ಹಲೋ ಫ್ರೆಂಡ್ಸ್, ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಸಿಗುತ್ತೆ. ಇದು ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಂತ ಕನ್ನಡದಲ್ಲಿ. ಒಂದು ಸ್ವಲ್ಪ ನೆಲದಿಂದ ಎತ್ತರಕ್ಕೆ ನಾವು ಒಂದಷ್ಟು ಸೆಟ್ ಮಾಡಿಕೊಂಡು ಸೊಪ್ಪು ತರಕಾರಿಗಳನ್ನ ಬೆಳೆಯೋದಕ್ಕೆ ಈ ರೀತಿ ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಂತ ಕರಿತೀವಿ. ಸೊ ಅದರ ಒಂದು ವಿನೂತನ ಪ್ರಯೋಗವನ್ನು ನಾನು ಇವತ್ತು ನನ್ನ ಗಾರ್ಡನಲ್ಲಿ ಮಾಡ್ತಿರೋ ಅಂಥದ್ದು. ಮತ್ತು ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ವಿನೂತನವಾಗಿ ಮತ್ತು ಹೆಚ್ಚು ಆಕರ್ಷಕವಾಗಿ ನಾವು ಏನಾದರೂ ಪ್ರಯತ್ನಿಸಬಹುದು ಅಂತಂದರೆ ಖಂಡಿತವಾಗಿ ಇದು ಸಹಾಯ ಆಗುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ಈ ವಿಡಿಯೋ ನೋಡ್ತಿದ್ದೀರೋ, ನಿಮ್ಮ ಮನೆಯಲ್ಲೂ ಕೂಡ ಹಳೆಯ ಹೆಂಚುಗಳಿತ್ತು ಅಂತಂದರೆ ಖಂಡಿತವಾಗಿಯೂ ಅವುಗಳನ್ನ ಈ ರೀತಿ ಮರುಬಳಕೆ ಮಾಡಿಕೊಂಡು ನೀವು ಯಾವುದೇ ರೀತಿಯ ಸೊಪ್ಪು ತರಕಾರಿ ಅಥವಾ ಯಾವುದೇ ಬೆಳೆಯನ್ನು ಕೂಡ ನೀವು ಮನೆಯ ಅಂಗಳದಲ್ಲಿ ಬೆಳೆಯೋದಕ್ಕೆ ಇದು ಸಹಾಯ ಆಗುತ್ತೆ. ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಥವಾ ಸುತ್ತಲಿನ ಜಾಗಕ್ಕಿಂತ ಒಂದಷ್ಟು ಎತ್ತರಕ್ಕೆ ನಾವು ಒಂದು ರೀತಿಯ ಕ್ರಮಬದ್ಧವಾಗಿ ಇಟ್ಟಿಗೆಗಳನ್ನೋ ಒಂದು ಮರದ ತುಂಡುಗಳನ್ನೋ ಜೋಡಿಸ್ಕೊಂಡು ಮಾಡುವಂತಹ ಒಂದು ಅಗ್ರಿಕಲ್ಚರ್ ಅಥವಾ ಒಂದು ಫಾರ್ಮಿಂಗಿಗೆ ನಾವು ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಂತ ಕರಿತೀವಿ. ಸೊ ಇದು ನಾವು ನೆಲದ ಆಳದಲ್ಲಿ ಬೆಳೆಯುವಂತಹ ಈ ಕ್ಯಾರೋಟ್ ಆಗಿರಬಹುದು, ಮೂಲಂಗಿ ಆಗಿರ್ಬೋದು, ಆಲೂಗಡ್ಡೆ, ಈ ರೀತಿ ಬೆಳೆಗಳನ್ನ ಬೆಳೆಯೋದಕ್ಕೆ ಬಹಳನೇ ಉಪಯೋಗ ಆಗಿರುವಂಥದ್ದು. ಸೊ ನಾನು ಕೂಡ ನಮ್ಮ ಮನೆಯಲ್ಲಿ ಎತ್ತಿಟ್ಟಿದ್ದಂತಹ ಹಳೆಯ ಹೆಂಚುಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ವಿನೂತನವಾಗಿ ಒಂದು ಪ್ರಯತ್ನ ಮಾಡ್ತಿರೋವಂಥದ್ದು. ಖಂಡಿತವಾಗಿಯೂ ಇದು ನಿಮಗೆ ಬಹಳ ಉಪಯುಕ್ತ ಅಂತ ಅನಿಸುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾರೇನು ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ನಾನು ಕ್ಲೀನ್ ಮಾಡ್ತಿರುವ ಜಾಗದಲ್ಲಿ ಈ ಹಿಂದೆ ಚೆಂಡು ಹೂವಿನ ಗಿಡಗಳನ್ನ ಹಾಕಿದ್ದೆ. ಒಂದೇ ಜಾಗದಲ್ಲಿ ಒಂದೇ ರೀತಿಯ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಅದೇ ಜಾಗದಲ್ಲಿ ಬೇರೆ ಬೆಳೆಯನ್ನು ಬೆಳೆಯೋದು ಉಪಯುಕ್ತ. ಯಾಕಂತಂದರೆ ಆ ಬೆಳೆಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸು ಆ ಮಣ್ಣಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದರ ಮೊದಲ ಹಂತವಾಗಿ ನಾನು ಮಣ್ಣನ್ನು ಚೆನ್ನಾಗಿ ಹದಗೊಳಿಸ್ಕೊಳ್ತಾ ಇರೋ ಅಂಥದ್ದು. ಸೊ ಯಾವುದೇ ರೀತಿ ಕಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಇಲ್ಲಿ ನಾವು ಹೆಂಚುಗಳನ್ನ ಜೋಡಿಸೋವಾಗ ನಮಗೆ ಒಂದಷ್ಟು ಮಣ್ಣಿನ ಸಪೋರ್ಟ್ ಕೂಡ ಬೇಕಾಗುತ್ತೆ. ಹಾಗಾಗಿ ಮಣ್ಣನ್ನು ನಾನು ಮ್ಯಾಕ್ಸಿಮಮ್ ಸಡಿಲಗೊಳಿಸ್ಕೊಳ್ತಾ ಇರೋ ಅಂಥದ್ದು. ನನ್ನ ಗಾರ್ಡನ್ನಲ್ಲಿ ಈ ಭಾಗದಲ್ಲಿ ನನಗೆ ಹೆಚ್ಚು ಎರೆಹುಳುಗಳು ಸಿಗುವಂಥದ್ದು. ಯಾಕಂತಂದರೆ ಇದು ಸಾಕಷ್ಟು ದಿನಗಳಿಂದ ಯಾವುದೇ ರೀತಿಯ ಒಂದು ಬೆಳೆಗಳನ್ನ ಬೆಳೆಯದೇ ರೀತಿ ಇರೋದ್ರಿಂದ ಮತ್ತು ರಾಸಾಯನಿಕ ಗೊಬ್ಬರಗಳಿಂದ ಸ್ವಲ್ಪ ದೂರ ಇರೋ ಜಾಗ ಆಗಿರೋದ್ರಿಂದ ಹೆಚ್ಚು ಎರೆಹುಳುಗಳು ನನಗೆ ಇಲ್ಲಿ ಸಿಕ್ಕಿದಂಥವು. ಸೊ ಮೊದಲ ಹಂತವಾಗಿ ನಾನು ನಮ್ಮ ಮನೆಯಲ್ಲಿ ಎತ್ತಿಟ್ಟಿದ್ದಂತಹ ಹಳೆಯ ಹೆಂಚುಗಳನ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ನೋಡೋದಕ್ಕೆ ಸಿಂಪಲ್ಲಾಗಿ ನಾನು ಫಾಸ್ಟ್ ಮೂವಿಂಗಲ್ಲಿ ವಿಡಿಯೋನ ಹಾಕಿರ್ಬೋದು, ಬಟ್ ತುಂಬಾ ಡಿಫಿಕಲ್ಟ್ ಇತ್ತು. ಫಸ್ಟ್ ಸ್ಟೆಪ್ಪು ನಾನು ಜೋಡಿಸಿ ಈ ರೀತಿ ಮಾಡೋವಾಗ ಬೇಡ ಅಂತ ಅನಿಸೋಗಿತ್ತು. ಬಟ್ ಏನೋ ನೋಡೋಣ, ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ಪ್ರಯತ್ನನ ಮಾಡ್ತಿರೋ ಅಂಥದ್ದು. ಸೊ ನಾವು ಈ ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಥವಾ ಹೆಂಚುಗಳ ಮರುಬಳಕೆ ಮಾಡಿಕೊಂಡು ಈ ರೀತಿ ಮಾಡೋದಕ್ಕೆ ನಾವು ಒಂದಷ್ಟು ಆಳವಾಗಿ ಈ ರೀತಿ ನಾವು ಮಾಡ್ಕೋಬೇಕು. ಯಾಕಂತಂದರೆ ಒಂದು ಕಾಲು ಭಾಗದಷ್ಟು ಹೆಂಚು ಆ ಥರ ಒಂದು ಗುಂಡಿ ಒಳಗೆ ಕೂರಿಸ್ಕೊಂಡು ಆಮೇಲೆ ಮಣ್ಣನ್ನು ಸೈಡಲ್ಲಿ ನಾವು ಕೊಡ್ತಾ ಹೋಯ್ತು ಅಂತಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ, ಅಲ್ಗಾಡದೆ ರೀತಿ. ಸೊ ಹಂಗಾಗಿ ಈ ಎಲ್ಲ ಸ್ಟೆಪ್ಸ್ಗಳನ್ನೂ ಕೂಡ ನಾವು ಫಾಲೋ ಮಾಡಬೇಕು. ಫೈನಲ್ ಆಗಿ ಇದು ಹೇಗೆ ಬಂತು ಅಂತ ನೋಡ್ತು ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಮನೆಗಳಲ್ಲಿ ಈ ವಿಡಿಯೋ ನೋಡ್ತಿರೋರು ಯಾರ ಮನೆಯಲ್ಲಾದರೂ ಹಳೆ ಹೆಂಚುಗಳಿತ್ತು ಅಂತಂದರೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ, ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ. ಈ ರೈಸ್ಡ್ ಬೆಡ್ ಗಾರ್ಡನಿಂಗ್ ಕನ್ನಡದಲ್ಲಿ ನಾನು ಪ್ರತಿ ಸಲನೂ ಕೂಡ ಇಂಗ್ಲೀಷು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಪ್ರಯತ್ನಿಸ್ತೀನಿ. ಅದೇ ನಾವು ಸುತ್ತ ನೆಲ ಇರೋದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ನಾವು ಈ ರೀತಿ ಫಾರ್ಮ್ ಮಾಡಿಕೊಂಡು ನಮಗೆ ಬೇಕಾದಂತಹ ತರಕಾರಿಗಳಾಗಿರ್ಬೋದು, ಸೊಪ್ಪು ಬೆಳೆಯೋದಕ್ಕೆ ರೈಸ್ಡ್ ಬೆಡ್ ಗಾರ್ಡನಿಂಗ್ ಅಂತ ಕರಿತೀವಿ. ಸೊ ನಾನೀಗೇನು ಹೆಂಚುಗಳನ್ನ ಜೋಡಿಸ್ತಿದ್ದೀನೋ ಆ ಜೋಡಿಸಿ ಒಂದು ಹೆಂಚನ್ನು ಜೋಡಿಸ್ಕೊಂಡು ಬರೋಷ್ಟೊತ್ತಿಗೆ ಇನ್ನೊಂದು ಹೆಂಚು ಅಷ್ಟು ಸಪೋರ್ಟ್ ಮಾಡ್ತಿರಲಿಲ್ಲ. ಯಾಕಂತಂದರೆ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಅದನ್ನು ಹೇಗೆ ಜೋಡಿಸ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆರಂಭದಲ್ಲಿ ಸ್ವಲ್ಪ ಕಷ್ಟನೇ ಆಯಿತು. ಒಂದು ಸೈಡ್ ಪೂರ್ತಿ ಜೋಡಿಸ್ಕೊಳ್ಳೋವರೆಗೂ ನನಗೊಂದು ಐಡಿಯಾ ಗೊತ್ತಾಗಲಿಲ್ಲ. ಸೆಕೆಂಡ್ ಟೈಮ್ ಆ ಕಡೆಗೆ ಜೋಡಿಸ್ಕೊಳ್ಳೋವಾಗ ಒಂದು ಬೆಸ್ಟ್ ಐಡಿಯಾ ಸಿಕ್ತು. ಇಲ್ಲಿ ನಾನು ಮೊದಲನೇ ಹಂತವನ್ನು ಪೂರ್ಣಗೊಳಿಸಿ ಎರಡನೇ ಹಂತದಲ್ಲಿ ನೀಟಾಗೇನೋ ಜೋಡಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ನಾನು ಜೋಡಿಸ್ತಾ ಹೋದೆ. ಇದೊಂದು ಸಖತ್ತು ಡಿಫಿಕಲ್ಟ್ ಕೆಲಸ ಆಗಿತ್ತು. ಇನ್ನೊಬ್ಬರ ಸಹಾಯ ತಗೊಂಡು ನೀವು ಬೇಕಾದರೆ ಮಾಡ್ಬೋದು. ಈ ರೀತಿ ಆಗ್ತಾ ಇರುತ್ತೆ ನಾವು ಮಾಡೋವಾಗ. ಬೇಜಾರಾಗೋಯಿತು.
ಇದು ಹೇಗಾಯಿತು ಅಂತಂದರೆ ನೆನ್ನೆ ನೇಪಾಳದಲ್ಲಿ ಆಗಿರುವಂತಹ ಫ್ಲಡ್ ಪ್ರವಾಹ ಏನಿದೆಯೋ ಆ ರೀತಿ ಎಲ್ಲದೂ ಆರಾಮಾಗಿ ಹೋಗ್ತಿದೆ ಅನ್ನೋವಾಗ ಇಮ್ಮಿಡಿಯೇಟಾಗಿ ತಕ್ಷಣಕ್ಕೆ ಅದು ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತಲ್ಲ, ಆ ರೀತಿ ಅನ್ನಿಸ್ತು ನನಗೆ. ನಾನು ಕೂಡ ಎಲ್ಲ ನಾನು ಸರಿಗೆ ಜೋಡಿಸ್ಕೊಳ್ತಾ ಬರ್ತಿದ್ದೀನಿ ಅಂತ ಅನ್ನಿಸ್ತು. ಬಟ್ ಲಾಸ್ಟ್ ಇನ್ನೆರಡು ಅಂಚನ್ನು ಜೋಡಿಸೋವಾಗ ಆ ರೀತಿ ಹೋಯಿತು. ತುಂಬ ಬೇಜಾರಾಯಿತು. ಮತ್ತು ನೀವೇನಾದರೂ ಈ ಒಂದು ಪ್ರಯತ್ನ ಮಾಡೋರಿದ್ದರೆ ಫಸ್ಟು ಹೆಂಚುಗಳನ್ನ ಜೋಡಿಸ್ಕೊಳ್ತಾ ಹೋದಂತೆ ಸೈಡಲ್ಲಿ ಅಕ್ಕಪಕ್ಕ ಎರಡೂ ಕಡೆಯೂ ಕೂಡ ಮಣ್ಣನ್ನು ನಾವು ಅವಕ್ಕೆ ನೀಟಾಗಿ ಕೊಡ್ತಾ ಹೋಗಬೇಕು. ಟೈಟಾಗಿ ಮಣ್ಣನ್ನು ಕೂರಿಸ್ತಾ ಹೋಯಿತು ಅಂತಂದರೆ ಒಂದೊಂದೇ ಹೆಂಚುಗಳು ಟೈಟಾಗಿ ಕೂರ್ತಾ ಹೋಗ್ತವೆ. ಇದನ್ನು ದಯವಿಟ್ಟು ನೀವು ಅಬ್ಸರ್ವ್ ಮಾಡಿ, ಯಾರಿಗಾದರೂ ಈ ರೀತಿ ಮಾಡಬೇಕು ಅಂತ ಅನಿಸಿದ್ರೆ. ನಾನು ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇದು ಯೂಸ್ಫುಲ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಯಾಕಂತಂದರೆ ನನಗೆ ಒಂದೆರಡು ಸಲ ಈ ರೀತಿ ಹೆಂಚುಗಳು ಬಿದ್ದೋದಾಗ ಬೇಜಾರಾಗಿತ್ತು. ನಿಮ್ಗೆ ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ಆಳವಾಗಿ ನಾವು ಒಂದಷ್ಟು ಗುಂಡಿನ ತೆಗೆದು ಹೆಂಚುಗಳನ್ನ ಕೂರಿಸಿ ಸೈಡಲ್ಲಿ ಒಂದು ಹೆಂಚನ್ನು ಕೂರಿಸಿದ ತಕ್ಷಣಕ್ಕೆ ನಾವು ಮಣ್ಣನ್ನು ಎರಡೂ ಕಡೆಯೂ ಸಪೋರ್ಟಿಗೆ ಹಾಕ್ತಾ ಹೋಗಬೇಕು. ಆಗ ಮಾತ್ರ ಅದು ಟೈಟಾಗಿ ಕೂರುತ್ತೆ. ಇನ್ನೊಂದು ಹೆಂಚು ಕೂರಿಸೋವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನು ಈ ಒಂದು ರೈಸ್ಡ್ ಬೆಡ್ ಏನಿದು ಮಾಡ್ತಾ ಇದ್ದೀನೋ ಇದರೊಳಗಡೆ ನಾನು ಆಲೂಗಡ್ಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹಾಕಿಲ್ಲ. ಇದರ ಸಿದ್ಧತೆಯೇ ನನಗೆ ತುಂಬ ಟೈಮ್ ತಗೊಳ್ತು. ಹಾಗಾಗಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದರ ಪಾರ್ಟ್ 2 ವಿಡಿಯೋ ಆಗಿ ನಾನು ಆಲೂಗಡ್ಡೆನ ಹಾಕೋದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ದಯವಿಟ್ಟು ನನ್ನ ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಒಂದು ರೀತಿಯ ಶ್ರೀರಕ್ಷೆ ಇದ್ದಂಗೆ. ನಾನು ಗಾರ್ಡನಲ್ಲಿ ಪ್ರತಿ ಸಲ ಕೆಲಸ ಮಾಡುವಾಗಲೂ ಕೂಡ ಅದು ಅಚ್ಚುಕಟ್ಟಾಗಿ ಲಾಸ್ಟಲ್ಲಿ ನಾವು ನಿಂತು ನೋಡಿದಾಗ ಆ ಕೆಲಸ ತುಂಬ ಪರ್ಫೆಕ್ಟ್ ಅಂತ ಅನ್ನಿಸ್ಬೇಕು. ಆ ಕಾರಣಕ್ಕೋಸ್ಕರ ನಾನು ಒಂದು ಸ್ವಲ್ಪ ನನಗೆ ಸ್ಟ್ರೈನ್ ಆದರೂ ಪರವಾಗಿಲ್ಲ ಅಂತೇಳಿ ಈ ಒಂದು ರಿಸ್ಕ್ನ ತಗೊಂಡಿರೋ ಅಂಥದ್ದು. ಖಂಡಿತವಾಗಿಯೂ ಆಲೂಗಡ್ಡೆ ಕೂಡ ಚೆನ್ನಾಗೇ ಬರುತ್ತೆ. ನಾನು ಇದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ತುಂಬಿದ್ದೀನಿ ಅಂದರೆ ಆ ಒಂದು ರೈಸ್ಡ್ ಬೆಡ್ ಗಾರ್ಡನಿಂಗ್ನ ತಳಭಾಗಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೋ ಮಾಹಿತಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋನೂ ಕೂಡ ತಪ್ಪದೆ ನೋಡಿ. ಆಧುನಿಕತೆಯ ಸ್ಪರ್ಶ ನೀಡೋದಕ್ಕೋಸ್ಕರ ನಾವು ಈ ಹೆಂಚನ್ನು ತೆಗೆದಿಟ್ಟು ಆ ಥರ ಏನಿಲ್ಲ. ಯಾಕಂತಂದರೆ ಇವು ತುಂಬ ಹಳೆಯ ಹೆಂಚುಗಳಾಗಿದ್ದರಿಂದ ಮಳೆ ಬಂದಾಗೆಲ್ಲ ಸೋರ್ತಾ ಇತ್ತು. ಹಾಗಾಗಿ ನಾವು ಈ ಹೆಂಚುಗಳನ್ನ ಎತ್ತಿಟ್ಟು ಶೀಟನ್ನು ಹಾಕ್ಸಿರೋ ಅಂಥದ್ದು. ಸೊ ಇವು ತುಂಬ ಕರ್ಗೋಗಿದ್ದಾವೆ ಮತ್ತು ತುಂಬ ಹಳೆ ಹೆಂಚುಗಳು. ಹಾಗಾಗಿ ನಮ್ಮ ಮನೆಯಲ್ಲಿ ಇವುಗಳನ್ನ ವೇಸ್ಟ್ ಅಂತ ಎತ್ತಿಟ್ಟಿದ್ರು. ನಾನು ಈ ರೀತಿ ನನ್ನ ಗಾರ್ಡನ್ಗೆ ಒಂದು ವಿನೂತನವಾಗಿ ಏನೋ ಟ್ರೈ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ನನ್ನ ಕನಸು ಒಂದು ರೀತಿ ನನಸಾದಂಗೆ ಅನ್ನಿಸ್ತು. ಫೈನಲಿ ಎರಡೂ ಕಡೆಯೂ ಕೂಡ ನಾನು ಹೆಂಚುಗಳನ್ನ ಜೋಡಿಸಿದಾಗ ಈ ರೀತಿ ಕಾಣಿಸ್ತಾ ಇತ್ತು. ಐ ಹೋಪ್ ನೀವು ಕೂಡ ಇದು ಯಾರಾದರೂ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ನಾವು ಕೂಡ ಈ ರೀತಿ ಹೆಂಚದು ರೈಸ್ಡ್ ಬೆಡ್ ಗಾರ್ಡನಿಂಗ್ಗೆ ರೆಡಿ ಮಾಡಿದ್ದೀವಿ ಅಂತ ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮನೆ ಬೆಕ್ಕು ಸುಬ್ಬಿ ಅಂತ ಅದರ ಹೆಸರು, ಅದ್ರ ಮಗಳು ಇಬ್ಬರು ಕೂಡ ಅಲ್ಲೇ ಕೂತಿದ್ರು. ನಾನು ಮಾಡೋಂಥ ಪ್ರತಿಯೊಂದು ಕೆಲಸನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇದ್ದರು. ಸೊ ಇದರ ತಳಭಾಗದಲ್ಲಿ ಅಂತಂದರೆ ಮೊದಲ ಹಂತವಾಗಿ ನಾನು ಗೊಬ್ಬರದ ಸೊಪ್ಪು, ಈ ಹಿಂದೆ ಸೇವಂತಿಗೆ ಹೂಗಿಡಗಳ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗೊಬ್ಬರದ ಸೊಪ್ಪಿನ ಮಹತ್ವ ಏನು ಅಂತ. ಸೊ ನಾನು ಆ ಎಲ್ಲ ಗೊಬ್ಬರದ ಸೊಪ್ಪು ಮತ್ತು ಅದರ ಕಡ್ಡಿಗಳನ್ನ ಇದರೊಳಗಡೆ ಬೇಸಿಕ್ ತಳಭಾಗದಲ್ಲಿ ತುಂಬ್ತಿರೋ ಅಂಥದ್ದು. ಈ ವಿಡಿಯೋನ ನೋಡ್ತಿರೋರು ನೀವು ಕೂಡ ಇದನ್ನು ಪ್ರಯತ್ನಿಸಿ. ಯಾವ ರೀತಿ ಬಂತು, ನಿಮಗೆ ಯಾವ ರೀತಿ ಒಂದು ಫೀಲ್ ಆಯಿತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನನ್ನ ರೈಸ್ಡ್ ಬೆಡ್ ಗಾರ್ಡನಿಂಗ್ನ ಸಿದ್ಧತೆಯ ಮೊದಲ ವಿಡಿಯೋ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಇದರ ಅಪ್ಡೇಟೆಡ್ ವಿಡಿಯೋ ಆಗಿ ನಾನು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಹ್ಯಾಪಿ ಗಾರ್ಡನಿಂಗ್.